concentric cells. Today's topic, two concentric cells. Concentric ಅಂದ್ರೆ ಏನು? This both the circles have same center. This way. Concentric ಅಂದ್ರೆ ಇದು. Let us take this one A, charge QA. Let us take this one charge QB. This point is B. This radius is R. This radius is 2R. R, for general purpose, is take RA. This radius RB. ಈ ತರ ಇದ್ದಾಗ ಪೊಟೆನ್ಷಿಯಲ್ ಕಂಡುಹಿಡಿಯೋದು. ಈ ತರ ಇದ್ದಾಗ ಪೊಟೆನ್ಷಿಯಲ್ ಕಂಡುಹಿಡಿಯೋದು. Potential at VA. Potential at A point. Here ಎರಡು ಚಾರ್ಜ್ ಇದಾವೆ, QA ಮತ್ತೆ QB. ಫಸ್ಟ್ ಈ ತರ ಇದ್ದಾಗ ಪೊಟೆನ್ಷಿಯಲ್ ಎಷ್ಟು ಬರುತ್ತಾ? ಎರಡು ಬರುತ್ತಾ, VA plus VA. ಈ ಚಾರ್ಜ್ ಬರೋದು, ಈ ಚಾರ್ಜ್ ಬರೋದು. ಫಸ್ಟ್ ಒನ್, ದಿಸ್ ಒನ್ ಡ್ಯೂ ಟು QA ಚಾರ್ಜ್. ಇದು ಪೊಟೆನ್ಷಿಯಲ್ ಏನು? ಡ್ಯೂ ಟು QA ಚಾರ್ಜ್. ಇದು ಇಲ್ಲೇನಾದ್ರೂ ನೋಡಿದ್ರೆ VA ಇದೇನಾಗುತ್ತೆ, ಇದಕ್ಕೆ ಈ ಚಾರ್ಜ್ ಇದು ಸರ್ಫೇಸ್ ಆಗುತ್ತೆ. ಈ ಚಾರ್ಜ್ ಏನಾಗುತ್ತೆ, ಇದು ಸರ್ಫೇಸ್ ಆಗುತ್ತೆ. ಡ್ಯೂ ಟು QB ಏನಾಗುತ್ತೆ, ಈ ಪಾಯಿಂಟ್ ನೋಡಿದ್ರೆ ಇಲ್ಲಿಂದ ನಾವು ಇದು QB ಏನಾಗುತ್ತೆ, ಇದಕ್ಕ ಔಟ್ಸೈಡ್ ಆಗುತ್ತೆ, ಔಟ್ಸೈಡ್. ಲಾಸ್ಟ್ ಕ್ಲಾಸ್ ನಲ್ಲಿ ಡಿರೈವ್ ಮಾಡಿದ್ವಿ ನಾವು. ಆನ್ ಸರ್ಫೇಸ್ ಏನಿರ್ತದ ಪೊಟೆನ್ಷಿಯಲ್ KQ/R. ಇಲ್ಲಿ R ನ ಸರ್ಫೇಸ್ ಮೇಲೆ R, ಇದು QA ಚಾರ್ಜ್ ಪ್ಲಸ್ QB ಚಾರ್ಜ್ ಗೆ ಔಟ್ಸೈಡ್ ಏನಿರ್ತದ KQ/R. ದಿಸ್ ಆರ್ KQ/R. ಇದು VI. ನೆಕ್ಸ್ಟ್ VB-ಗೂ ಟೂ ಪೊಟೆನ್ಷಿಯಲ್. ಅರ್ಥ ಮಾಡ್ಕೊಳ್ಳಿ. ಈಗ ಈ ಚಾರ್ಜ್ ಇಲ್ಲಿದು ಅಂತಂದ್ರೆ ಇದ್ರ ಮೇಲೆ ನೋಡ್ತೀವಿ ನಾವು, ಈಗ ಏನಾಗಿದೆ, ಈ ಚಾರ್ಜ್ ಇದು ಸರ್ಫೇಸ್ ಆಗುತ್ತೆ. ಈ ಚಾರ್ಜ್ ನೋಡಕತ್ತೀವಿ, ಈ ಚಾರ್ಜ್ ಮೇಲೆ ನೋಡೋದು, ಈ ಚಾರ್ಜ್ ಮೇಲೆ ನೋಡಿದ್ರೆ ಇದೇನಾಗ್ತಿದೆ, ಔಟ್ಸೈಡ್. ನೆಕ್ಸ್ಟ್ VB plus VB potential due to QA, due to QA. ಇಲ್ಲಿಂದ QA ಏನಾಗ್ತಿದೆ, ಇನ್ಸೈಡ್. ಇಲ್ಲಿಂದ ಇದೇ ಚಾರ್ಜ್ ನೋಡಿದ್ರೆ ನೋ ಸರ್ಫೇಸ್, ಆ ಸರ್ಫೇಸ್ ಡ್ಯೂ ಟು QB on surface. Inside the formula KQ A. Inside formula ಏನಾಗ್ತಿತ್ತು ನೋಡಿ, ಡೈರೆಕ್ಷನ್ ಇನ್ಸೈಡ್ ಫಾರ್ಮುಲಾ ಏನು ಮಾಡುತ್ತೆ, RB, this distance. Inside R small RB plus this one KQB divided by RB only, this surface one. We have set formula KQ/R. KQ/R. R ಅಂದ್ರೆ ಇದು ವೇರಿಯಬಲ್ ಡಿಸ್ಟೆನ್ಸ್, ವೇರಿಯಬಲ್ ಡಿಸ್ಟೆನ್ಸ್. R ಅನ್ನು ಪಾಯಿಂಟ್ ಆಗಿರೋದು, ಈ ಡೈರೆಕ್ಷನ್ ರೂಟ್ R ಅನ್ನು ಪಾಯಿಂಟ್ ಆಗಿರೋದು, ಇದು ವೇರಿಯಬಲ್ ಪಾಯಿಂಟ್ ಟು ಪಾಯಿಂಟ್. B ಇನ್ಸೈಡ್ KQ/R. R ಅಂದ್ರೆ ಇಲ್ಲಿ ರೇಡಿಯಸ್, ಇದು ಕಾನ್ಸ್ಟೆಂಟ್ ಎವ್ರಿ ಪಾಯಿಂಟ್. The radius is ಇರುತ್ತೆ. This is what constant.
ಇಲ್ಲಿ ವಿ ಅದು ವಿ ಪಾಯಿಂಟ್ ನಲ್ಲಿ ನೋಡಿ, ವಿ ಪಾಯಿಂಟ್ ನಲ್ಲಿ ನೋಡಿದ್ರೆ ಕ್ಯೂ ಚಾರ್ಜ್ ಏನಾಗ್ತದೆ ವಿತ್ ರೆಸ್ಪೆಕ್ಟ್ ಈ ರೆಸ್ಪೆಕ್ಟ್ ಇನ್ಸೈಡ್ ಆಗುತ್ತೆ, ಇದು ಇನ್ಸೈಡ್. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸೊ ಈ ಕಾನ್ಸೆಪ್ಟ್ ಡಿಸ್ಕಸ್. ಇದರ ಡಿಸ್ಟೆನ್ಸ್ ಆರ್ ಎ, ಇದರ ರೇಡಿಯಸ್ 2r, ಇನ್ನೊಂದು ಇದು 4r ಡಿಸ್ಟೆನ್ಸ್. ಅದು 2r, ಇದು 4r. ಇಲ್ಲಿ q ಚಾರ್ಜ್, qa ಚಾರ್ಜ್, a ಸರ್ಫೇಸ್ qa ಚಾರ್ಜ್, ಇದು b ಸರ್ಫೇಸ್ 2q ಚಾರ್ಜ್, ಇದು c ಸರ್ಫೇಸ್, ಇಲ್ಲಿ 4q ಚಾರ್ಜ್, ಇಲ್ಲಿ 4q ಚಾರ್ಜ್. ಈ ಚಾರ್ಜ್ ಅಲ್ಲ ನಾವೆಲ್ಲ ಫಂಡೆಟ್ ಮಾಡಬೇಕು. ಇವಾಗ ಪೊಟೆನ್ಷಿಯಲ್ ಅಟ್ ಬಿ ಸರ್ಫೇಸ್, ಈ ಸರ್ಫೇಸ್ ಪೊಟೆನ್ಷಿಯಲ್ ಅಟ್ ಬಿ ಸರ್ಫೇಸ್. ಸೊ ಡ್ಯೂ ಟು ಪೊಟೆನ್ಷಿಯಲ್ ಸರ್ಫೇಸ್ ನಾಗ ಎಷ್ಟು ಚಾರ್ಜಸ್ ಇದಾವ? 1 2 3 4 ಚಾರ್ಜಸ್ ಇದಾವೆ, 3 ಚಾರ್ಜಸ್ ಇದಾವೆ. ಸೊ ಅಗೇನ್ 3 ಪೊಟೆನ್ಷಿಯಲ್ VB plus VB plus VB. First one due to discharge, ಅದು due to QA, ಇದು due to QB ಅಂದ್ರೆ ಸರ್ಫೇಸ್ QB ಅಂದ್ರೆ ಸೆಕೆಂಡ್ ಸರ್ಫೇಸ್, due to QC. Q ದಾಗ ಇರೋದು Q ಚಾರ್ಜ್, QB ದಾಗ ಇರೋದು 2Q ಚಾರ್ಜ್, QC ದಾಗ ಇರೋದು 4Q ಚಾರ್ಜ್. ನಾವು ಹೇಳಿದ್ವಿ ಡ್ಯೂ ಟು QA ಈ ಸರ್ಫೇಸ್ ಏನಾಗುತ್ತೆ, ನಾವು ಈ ಸರ್ಫೇಸ್ ಏನಾಗುತ್ತೆ ಇಲ್ಲಿ ನೋಡಿ ಆಗುತ್ತೆ. ಈಗ ಈ ಸರ್ಫೇಸ್ ರೆಸ್ಪೆಕ್ಟ್ ಮಾಡಬೇಕು ನಾವು, ಯಾವುದನ್ನ ರೆಸ್ಪೆಕ್ಟ್ ಮಾಡಬೇಕು ಅದನ್ನ ನಿಂತ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡಿದ್ದು ಏನಾಗುತ್ತೆ? ಔಟ್ಸೈಡ್. ಇದು ಸರ್ಫೇಸ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್, ಇದು inside. Form like that. KQ charge KQ only distance outside the currently R. What's the distance? R. E distance. E charge here. E charge distance. This currently 2R plus K charge distance 2Q divided by surface is same distance 2R plus K inside this charge 4Q divided by inside of the E distance is 4R. Now simplify it. E2 cancel, E4 cancel. ಏನು ಬರುತ್ತೆ? K by R ಕಾಮನ್ ಇದೆ. ಏನು ಬರುತ್ತೆ ಇಲ್ಲಿ? ಇದು Q ಇತ್ತು ಪ್ಲಸ್ ಇಲ್ಲಿ Q ಇತ್ತು ಪ್ಲಸ್ ಇಲ್ಲಿ ಏನಿದೆ? ಇಲ್ಲಿ Q by 2 ಇತ್ತು, Q by 2 ಇಲ್ಲಿ Q ಇತ್ತು, ಇಲ್ಲಿ Q ಇತ್ತು. K by R ಇಷ್ಟೇ ಆಗಿದೆ, ಸಮ್ 2 ಆಗುತ್ತಾ? ಇದು ಇಂಟು 2, ಇದು ಇಂಟು 2. ಅರ್ಥ ಆಯ್ತಾ? ಅರ್ಥ ಇಲ್ಲ. ಓಕೆ, ಈ K ಪ್ಲಸ್ K ಸಾರಿ Q ಪ್ಲಸ್ Q 2Q ಪ್ಲಸ್ ಇಂಟಿದ್ರೆ ಸ್ಕ್ವೇರ್ ಪ್ಲಸ್ ಅಂದ್ರೆ ಆಡ್ 2Q K by R. ಇದು ಕೂಡ ಕೆಲಸ ಮಾಡಿ ಇದೆ ಇಂಟು ಇದು ಕೆಲಸ ಮಾಡ್ತಾರೆ, ಇದೆ ಇಂಟು ಇದು ಪ್ಲಸ್ ಇದೆ ಇಂಟು ಇದು Q plus 2 2s are 4Q divided by 2 1Q plus 4Q 5Q by 2 into KR, right? Okay, we here now potential at VC point. Again three potential they have to find. First one is due to QA, second one due to QB, next again QC. Now
ಇಲ್ಲಿ ಏನ್ ಮಾಡಿರುವಾಗ ಡ್ಯೂ ಟು ಕ್ಯೂ ಇದ್ರ ಮೇಲೆ ಕೂಡ್ರಿ, ಇದ್ರ ಮೇಲೆ ಕುಂತು ಈ ಪಾಯಿಂಟ್ ನೋಡಿ ಏನ್ ಕಾಣ್ತದ ಔಟ್ಸೈಡ್ ಕಾಣ್ತದೆ. ಔಟ್ಸೈಡ್ ಕಂಡ್ರೆ ಆರ್ ಏನಾಗುತ್ತ ಸ್ಮಾಲ್ ಆರ್ ಏನು ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಐತೆ, ಎಷ್ಟೈತೆ 4 ಆರ್. ದಿಸ್ ಈಸ್ ಔಟ್ಸೈಡ್. ನಾವು BC ಡ್ಯೂ ಟು QB ಇಲ್ಲಿ ಬಂತು, ಇದು ಈ ಪಾಯಿಂಟ್ ನೋಡಿ ಇದನ್ನ ಕಾಣ್ತದೆ, ಮತ್ತೆ ಅದನ್ನು ಔಟ್ಸೈಡ್ ಡ್ಯೂ ಟು QC surface. Yes. Now formula KQ ಏನಾಗುತ್ತೆ ಡಿಸ್ಟೆನ್ಸ್ 4r. ವೆರಿ ಗುಡ್. ಇದು K into 2Q ಡಿಸ್ಟೆನ್ಸ್ 4r ಔಟ್ಸೈಡ್. ಇದು K into 4Q divided by 4r. Surface inside surface cylindrical. Now ಏನಾಯಿತು K ಅಂದ್ರೆ ಇದು Q/4 ರೈಟ್. ಇದು 2 1 2 2 ಏನಿರ್ತೀವಿ Q/2 ಪ್ಲಸ್ Q/2 ಪ್ಲಸ್ 4 4 ಕ್ಯಾನ್ಸಲ್ ಏನಿರ್ತೀವಿ ಏನಾಯ್ತು Q/2. ಸೊ ಇನ್ವೆಸ್ಟ್ ಮಾಡಿದ್ರೆ ಏನಾಗ್ತದೆ KR LCM 4 1 2 4 ರೈಟ್. 1Q plus 2 into 2Q plus 4 into 4Q 4 is it 4. Yes. KY R 7Q by R. So ಏನು ಬಂದಿದ್ದು 7KQ by 4R. Okay. Earthing. Connect any conductor to earth. Connect any conductor to earth. Then that potential becomes 0. That's potential. That potential becomes 0. Potential becomes 0. So you can what ನಾವು ಅರ್ಥಿಂಗ್ ಈ ತರ ತೋರಿಸ್ತೀನಿ. ಈ ತರ ಕನೆಕ್ಟ್ ಮಾಡಿದ್ರೆ ಪೊಟೆನ್ಶಿಯಲ್ ಏನಿದೆ ಆ ಪಾಯಿಂಟ್ ನಾಗ 0. ಬಟ್ ಚಾರ್ಜ್ ವಿಲ್ ನಾಟ್ ಬಿ 0. ಚಾರ್ಜ್ ಆ ಪಾಯಿಂಟ್ ಪ್ಲಸ್ ಏನಾಗಿರ್ಬೋದು 0 ಆಗಿರ್ಬೋದು ಅಥವಾ ಆಗಿರ್ಬಾರ್ದು. ಯಾಕಂದ್ರೆ ಇನ್ನೊಂದು ಚಾರ್ಜ್ ಈಗ ಚಾರ್ಜ್ ನೀಡ್ ನಾಟ್ ಟು ಬಿ 0. ಈ ಪೊಟೆನ್ಶಿಯಲ್ ಇದರಿಂದ 0 ಆಗಿರುತ್ತಂದ್ರೆ ಇನ್ನೊಂದು ಚಾರ್ಜ್ ಇಂದ 0 ಆಗಿರ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಪೊಟೆನ್ಶಿಯಲ್ 0 ಇದೆ ಅಂತಂದ್ರೆ ಈ ಪಾಯಿಂಟ್ ನಾಗ ಪರ್ಟಿಕ್ಯುಲರ್ ಪಾಯಿಂಟ್ ನಾಗ ಒಂದು 2Q ಚಾರ್ಜ್ ಐತೆ, ಇನ್ನೊಂದು ಚಾರ್ಜ್ -2Q ಐತೆ. ಆ +2Q -2Q ಇಂದ 0 ಆಗಿರ್ಬೋದು. ಬಟ್ ಚಾರ್ಜ್ ಇಲ್ಲಿ 0 ಆಗಕ್ಕೆ ಸಾಧ್ಯ ಇಲ್ಲ. ನಾವು this is QA QB QC. ನಾವು ಇದನ್ನ ಮಾಡ್ತೀವಿ ಅರ್ಥಿಂಗ್. So here are the MCQ. BC alarm, earthing. It's like the last. Potential at B is equal to 0. QB also 0. VB not equal to 0. QB not equal to 0. VB is not equal to 0. QB equal to 0. Then VB is equal to 0. QB is not equal to 0. ಇವಾಗ ಈ ಸ್ಟೇಟ್ಮೆಂಟ್ ಹೇಳಿದ್ರೆ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಏನಂತ ಹೇಳಿದೆ, ನಾನು
Potential 0 ಆದರೆ charge 0 ಆಗಬೇಕಾಗಿಲ್ಲ. So which option is correct? Potential is 0 but charge will not be 0. So this option is correct. This distance 2r, again this distance is 4r. Now I am doing earthing on same surface. ನೀವು ಇನ್ನೊಂದು ಡಯಾಗ್ರಾಮ್ ಮಾಡಿ. ಇಲ್ಲಿ ನಾನು earthing 0 ಮಾಡಿ. earthing on cell B. After earthing on cell B, find Q. ಇಲ್ಲಿ ತಗೊಳ್ಳಿದ್ರೆ ಚಾರ್ಜ್ ಇದ್ರ ಮೇಲೆ Q ಇದೆ, ಇದ್ರ ಮೇಲೆ Q ಇದೆ, ಸ್ಮಾಲ್ q. ಈ ಸ್ಮಾಲ್ q ಏನು ಕರೆಕ್ಟ್ ಇದ್ರ ಮೇಲೆ ಚಾರ್ಜ್ 4Q ಇದೆ. ಇಲ್ಲಿ ಚಾರ್ಜ್ A ಸರ್ಫೇಸ್ ಮೇಲೆ Q ಇದೆ, ಇದ್ರ ಮೇಲೆ ಸ್ಮಾಲ್ q ಇದೆ, ಇದು 4Q ಇದೆ. ಇದ್ರ ಮೇಲೆ ನಾವು ಏನು ಕಂಡುಹಿಡಿಯುವಾಗ ಚಾರ್ಜ್ ಕಂಡುಹಿಡಿಯುವುದು. ಕ್ಲಿಯರ್ ಆಗಿ ನಮಗೆ ನೆನಪು ಕೊಟ್ಟರ ಪೊಟೆನ್ಷಿಯಲ್ ಏನಿದೆ ಈ ಸರ್ಫೇಸ್ ಮೇಲೆ 0. ಸೊ ಪೊಟೆನ್ಷಿಯಲ್ at B is equal to VB plus VB plus VB, right? Now this one due to QA ಏನಾಗುತ್ತೆ QA ಇಲ್ಲಿ ಕೊಂಡು ನೋಡಿ ಈ ಪಾಯಿಂಟ್ ಏನಾಗುತ್ತೆ ಇಲ್ಲಿ ಕೊಂಡು ನೋಡ್ತಾರೆ ಔಟ್ಸೈಡ್ ಇದು VB surface. Due to QB surface. ಇದು due to QC inside. Okay, very good. Now KQ by ಇಲ್ಲಿ ಪಾಯಿಂಟ್ ಔಟ್ಸೈಡ್ ಅಂತ ಎಷ್ಟಾಗುತ್ತೆ ಇದು 2r plus KQ small q divided by surface 2r plus K4Q inside ಅಂದ್ರೆ ಎಷ್ಟೈತೆ ಡಿಸ್ಟೆನ್ಸ್ ಇದೆ 2r. ಪೊಟೆನ್ಷಿಯಲ್ ಈ ಅರ್ಥಿಂಗ್ ಮಾಡಿ ಪೊಟೆನ್ಷಿಯಲ್ V ಎಷ್ಟು ಏನಾಗುತ್ತೆ 0, this side 0. Now simplify. ಎಷ್ಟಾಗುತ್ತೆ ಇದೆಲ್ಲ ಎಲ್ಲದರ ಬೇಸ್ ಏನಿದೆ ಸೇಮ್ ಇದೆ 2r. ಎಲ್ಲದರ ಡಿನಾಮಿನೇಟರ್ ಏನಿದೆ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ, ಸೇಮ್ ಅಂತ 2r ಇದೆ. k ನಾನು ಏನು ಮಾಡ್ತೀನಿ k ಕಾಮತಿ ಏನು ಹೇಳ್ತೀನಿ k ಕಾಮತಿ ಏನಾಯ್ತು q plus q plus 4q. This side 0, so this become 0. So ಏನು ಹೇಳ್ತೀನಿ ಎಷ್ಟಾಗುತ್ತೆ k into 100. ಏನಂತೀವಿ KQ plus small KQ plus 4KQ. KQ plus ಎಷ್ಟಾಗಿದ್ದು 1KQ plus 4KQ 5KQ. So inside the distance is 4r ಆಗುತ್ತೆ. ಇದು ಡಿಸ್ಟೆನ್ಸ್ ಆಗುತ್ತೆ ಎಷ್ಟಾಗ್ತಿದ್ದು 4r. ಇದು 4 ಕ್ಯಾನ್ಸಲ್ ಆಗುತ್ತೆ. ಇದು ಎಷ್ಟು ಬಂದಿದ್ದು q ಅಷ್ಟೇ ಬಂತು. q plus kq plus kq 2kq plus kq. ಒಂದು ನಿಕಟ ಕಳಿಸ್ತೀನಿ, ಈ ಕಡೆ 0 ಇದೆ, ಒಂದು ನಿಕಟ ಕಳಿಸ್ತೀನಿ. ಇಲ್ಲಿ ಪಾಯಿಂಟ್ ಇನ್ಸೈಡ್ ಅಂತ ನೋಡಿದಾಗ ಈ ಪಾಯಿಂಟ್ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ನೋಡಬೇಕು ಇನ್ಸೈಡ್, ರೈಟ್? ಕಡೆ ಒಂದು ಕಳಿಸ್ಬೇಕು, ಏನಾಗ್ತಿದ್ದು -2kq is equal to k small q. k cancel, q is equal to -2q. So charge ಎಷ್ಟಾಯ್ತು ಇಲ್ಲಿ -2.